ರಾಮು ಅನ್ನೋರು ಮತ್ತೆ ನಂದೀಶ್ ಅನ್ನೋರು, ಬಹುಶಃ ಇಬ್ರು ಅದ್ರಲ್ಲಿ ರಾಮು ಅವ್ರು ನಾವು ನೋಡ್ತಾ ಇದೀವಿ 10 ನೋಟು ಅಂದ್ರೆ 5,000 ರೂಪಾಯಿಯಷ್ಟು ಹಣವನ್ನ 500 ರೂಪಾಯಿ 10 ನೋಟನ್ನು ಅವ್ರು ಎಣಿಸಿ ಸುಮಲತಾ ಅವ್ರಿಗೆ ಕೊಡೋದನ್ನ ಗಮನಿಸ್ತಾ ಇದ್ವಿ. ಸುಮಲತಾ ಅವರು ಕೂಡ ಒಂದು ರೀತಿ ದೇಣಿಗೆಯನ್ನ ಪಡೆಯುವಂತಹ ರೀತಿಯಲ್ಲಿ ನಾವು ನೋಡ್ತಾ ಇದೀವಿ ಅಲ್ಲಿ. ಆ ಹಣವನ್ನು ಅವರು ಸ್ವೀಕರಿಸಿ ಬಹಳ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ರು. ಹಿಂದೆಲ್ಲ ನಾವು ಗಮನಿಸ್ತಿದ್ವಿ, ಏನು ಮಹಾರಾಜರು ಚುನಾವಣೆಗೆ ಮೈಸೂರಿನಲ್ಲಿ ನಿಲ್ಲುವಂಥ ಸಂದರ್ಭದಲ್ಲೆಲ್ಲ ಅವ್ರು ಬರ್ತಾ ಇದ್ರೆ ಅವ್ರ ಪಾದ ತೊಳೆದು ಒಂದಷ್ಟು ಆರತಿ ತಟ್ಟೆ ಮೇಲೆ ಹಣ ಇಟ್ಟು ಅವ್ರಿಗೆ ಕೊಡ್ತಾ ಇದ್ರಂತೆ. ಅಂದರೆ ಆ ಭಾಗದ ಜನರ ಅಭಿಮಾನ ಅದು, ಹಳೆ ಮೈಸೂರು ಭಾಗದಲ್ಲಿ. ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ನಾವು ಈ ಥರದ್ದೆಲ್ಲ ಹಿಂದೆ ನೋಡಿದ್ದೀವಿ ನಾವು. ಈಗಲೂ ಕೂಡ ಸುಮಲತಾ ಅವರಿಗೆ ಅಂದರೆ ಎದುರಾಳಿ ಪಾಳ್ಯದಲ್ಲಿರುವಂಥವ್ರು ಭಾಳ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ತಾರೆ, ಅದಕ್ಕೆಲ್ಲ ನೀವು ಕೂಡ ಪ್ರತಿರೋಧ ಒಡ್ಬೇಕು ಸೂಕ್ತವಾದಂಥ ರೀತಿಯಲ್ಲಿ ನೀವು ಕೂಡ ಆರ್ಥಿಕವಾಗಿ ಸಫಲ ಆಗಬೇಕಾಗುತ್ತೆ, ಹೀಗಾಗಿ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಬಹುಶಃ ಆ ಥರದೊಂದು ಸೂಚನೆ ಇದು. ಆಮೇಲೆ ಮತ್ತೊಂದು ಕಡೆ ಯಶ್ ಅವರ ಪ್ರಚಾರವನ್ನು ಗಮನಿಸ್ತಾ ಇದ್ವಿ. ಬಹುಶಃ ಅವರು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಶ್ರೀರಂಗಪಟ್ಟಣದ ಬಹಳಷ್ಟು ವಿಧಾನಸಭಾ ಕ್ಷೇತ್ರದ ಬಹಳಷ್ಟು ಹಳ್ಳಿಗಳಿಗೆ ಯಶ್ ಅವರು ಇವತ್ತು ಹೋಗ್ತಾರೆ. ಹಾಗೆ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭವನ್ನು ನೋಡ್ತಾ ಇದ್ವಿ.